ನಾ ಇಲ್ಲಿ ಒಂದು ಸೋರೆಕಾಯಿ ತೊಗೊಳ್ಲಿಕ್ಕತ್ತೀನಿ ರೀ. ಒಂದು ಉಳ್ಳಾಗಡ್ಡಿ, ಒಂದು ಟೊಮೊಟೊ. ಸೋರೆಕಾಯಿ ಮ್ಯಾಲಿನ ಸಿಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ. ಅದ್ರ ಜೊತೆಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊಗಳನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ರೀ. ಈಗ ಒಂದು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡೇನಿ. ಇದರೊಳಗೆ 2 ಚಮಚ ತುಪ್ಪ ಹಾಕೋತೀನಿ ರೀ. ತುಪ್ಪ ಕಾದ್ಮೇಲೆ ಹೆಚ್ಕೊಂಡಿದ್ದಂಥ ಉಳ್ಳಾಗಡ್ಡಿ, ಟೊಮ್ಯಾಟೊ, ಸೋರೆಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ ಇದನ್ನು. ಈಗ ಇದಕ್ಕೆ ಅರ್ಧ ಚಮಚೆ ಅರಿಶಿನ ಪುಡಿ, ಅರ್ಧ ಚಮಚೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ರೀ. ಇದಕ್ಕೆ ಒಂದು ಹನಿನೂ ನೀರು ಹಾಕೋದು ಬೇಡ. ಹಂಗೆ ಚೆಂದಂಗೆ ತಿರುವಾಡ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚೋಣ ರೀ. ಇದಕ್ಕೊಂದು ಸೀಟಿ ಹಾಕಿ ಇಡೋಣ. ಇದು ದೊಡ್ಡ ಉರಿಯೊಳಗೆ 1 ಸೀಟಿ ಮಾಡಬೇಕು. ಆಮೇಲೆ ಮೀಡಿಯಮ್ ಉರಿಯೊಳಗೆ ಒಂದು 5 ಸೀಟಿ ಮಾಡ್ಕೋಬೇಕು. ಆಮೇಲೆ 5 ನಿಮಿಷ ಕುಕ್ಕರ್ ಹಂಗೆ ಸಣ್ಣ ಉರಿ ಮೇಲೆ ಇಡಬೇಕು ರೀ. ಆಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡು ಬಿಡ್ಬೇಕು ರೀ. ಪೂರ್ತಿ ತಣ್ಣಗಾಗೋ ತನಕ ಹಂಗೆ ಇಡಬೇಕು. ಈ ಕುಕ್ಕರ್ ಆರ್ಯದ ಈಗ ಮುಚ್ಚಳ ತೆಗೆದು ಅದನ್ನು ಸೋರೆಕಾಯಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಸಣ್ಣ ಉರಿಯೊಳಗೆ ಚೆಂದಂಗೆ ಬೇಯಿಸ್ಕೊಳ್ಳೋಣ ರೀ. ನೋಡಿರಿ, ಇದು ಚೆಂದಂಗೆ ಬೇಯ್ದದೀಗ. ಈಗ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, 1 ಚಿಟಿಕೆ ಕಾಳು ಮೆಣಸು ಪುಡಿ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಐದು ನಿಮಿಷ ಚೆಂದಂಗೆ ಬಾಡಿಸ್ಕೊಂಡೇನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ರೀ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ झटपट ಸೋರೆಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ. ಇದು ಬೇಕಾದ್ರೆ ನೀವು ಕೆಂಪು ಮೆಣಸಿನ್ಕಾಯಿ ಹಾಕಿ ಒಗ್ಗರ್ಣಿನೂ ಹಾಕ್ಕೋಬೋದು. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ತಿನ್ಬೋದು.